ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ಸಂಪೂರ್ಣವಾಗಿ ವಿವರದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ಗೌರಿ ಕಲ್ಯಾಣವನ್ನು ದಿನ ನೋಡಲು ಇಷ್ಟಪಡುವುದಾದರೆ ಈ ಕೂಡಲೇ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆಗೆ ಗೌರಿ ಬರ್ತಾಳೆ, ವಿವೇಕ್ಗೆ ಕತ್ತು ಲಾಕ್ ಆಗಿರುತ್ತೆ. ಗೌರಿ ಬಂದುಬಿಟ್ಟು ಅಮ್ಮಮ್ಮ ಅಂದರೆ ಅಜ್ಜಿ ಒಂದು ಲೆಟರ್ ಕೊಟ್ಟಿದ್ದಾರೆ ಮದುವೆ ಸಾಮಾನು, ಆ ಮದುವೆ ಸಾಮಾನು ಲಿಸ್ಟಲ್ಲಿದೆ ನೋಡಿ ಅಂತ ಹೇಳ್ತಾರೆ. ಅದಕ್ಕೆ ಸರಿ ಕೊಡು ಅಂತ ಕೇಳ್ತಾನೆ ವಿವೇಕ್. ಈ ಕಡೆ ತಿರ್ಕೊಂಡು ಮಾತಾಡಿ ಯಾಕೆ ಆ ಕಡೆನೇ ನೋಡ್ತಾನೆ ಇದ್ದೀರಲ್ಲ ಅಂತ ಕೇಳ್ತಾರೆ. ಪರವಾಗಿಲ್ಲ ಕೊಡು, ನಾನು ನಿನ್ನ ಮುಖ ನೋಡೋಕ್ಕಾಗಲ್ಲ ಅಂತ. ಏನು ಬೆಳಬೆಳಗ್ಗೆ ನನ್ನ ಮುಖ ನೋಡಬಾರ್ದು ಅಂತ ಈ ಥರ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಹೌದು, ಈ ಕೊಳ್ಳಿದೇವನ ಮುಖ ನೋಡಿ ನಾನು ಬೆಳಬೆಳಗ್ಗೆ ಅಶುಭ ಆಗೋದು ಬೇಕಾಗಿಲ್ಲ, ನನಗೆ ಕೊಡು ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ ಈ ಕಡೆನೇ ತಿರುಗಿದ್ರೆ ಮಾತ್ರ ನಾನು ಕೊಡೋದು ಅಂತ ಹೇಳ್ತಾರೆ. ಆವಾಗ ಇವನೇನು ಆ ಕಡೆನೇ ನೋಡ್ತಿದ್ದಾನೆ, ನನ್ನ ಮುಖನೇ ನೋಡ್ತಿಲ್ವಲ್ಲ, ನನಗೇನಾದರೂ ಇವನಿಗೆ ಕತ್ತು ಲಾಕ್ ಆಗಿದೆಯಾ? ಇಲ್ಲ ಈಗ ಆಟ ಆಡ್ಸೋಣ ಚೆನ್ನಾಗಿ ಅಂತ ಹೇಳ್ಬಿಟ್ಟು, ಈ ರೈಟಲ್ಲಿದೆ ಲೆಫ್ಟಲ್ಲಿದೆ ತಗೊಳ್ಳಿ, ಇಲ್ಲಿದೆ ಅಂತ ಫುಲ್ಲು ಆಟ ಆಡಿಸ್ತಾಳೆ. ಅದಕ್ಕೆ ನಾನು ಆಟ ಆಡಿಸ್ತಿದ್ಯಾ ಅಂತ ಹೇಳ್ತಾರೆ. ಈ ಕಡೆ ತಿರ್ಕೊಂಡು ತಗೊಳ್ಳಿ ಅಂತ ಹೇಳ್ತಿದ್ದೀನಿ ತಾನೆ ಅಂತ ಹೇಳ್ತಾರೆ. ವಿವೇಕ್ ಈ ಕಡೆ ತಿರ್ಕೋತಾರೆ. ಅವಾಗ ಕತ್ತು ಲಾಕ್ ಆಗಿರೋದು ನೋಡಿಬಿಟ್ಟು ಗೌರಿ ಫುಲ್ಲು ಖುಷಿ ಪಡ್ತಾಳೆ, ನಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶ್ಯಾಮರಮ್ಮ ಬರ್ತಾರೆ. ಆಶವರು, ಇದೇನು ಇಷ್ಟೊಂದು ನಗಾಡಿಸ್ತಿದ್ಯಲ್ಲ ಬೆಳಬೆಳಗ್ಗೆನೇ, ಏನಾಗಿದೆ ಅಂತ. ಅದು ಕತ್ತು ಲಾಕ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಅಂತ ಹೇಳ್ತಾಳೆ ಅತ್ತೆ ಅಂತ. ಅದಕ್ಕೆ ಏನು ಕತ್ತು ಲಾಕ್ ಆಯಿತು ಅಂತ ಕೇಳ್ತಾರೆ. ಅದಕ್ಕೆ ಗೌರಿ, ಅದು ಚಿಕ್ಕತ್ತೆ, ನನಗೆ ತುಂಬ ನಾಚಿಕೆ ಆಗುತ್ತೆ ಹೇಳೋಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಏನು ನಾಚ್ಕೊತಿದ್ರೆ ಏನಾಯಿತು ಅಂತ ಹೇಳ್ತಾಳೆ. ಅವಾಗ ಅವಳು ಫ್ಲ್ಯಾಶ್ ಬ್ಯಾಕ್ ಹೋಗ್ತಾಳೆ. ಫ್ಲ್ಯಾಶ್ ಬ್ಯಾಕ್ ಹೋದಾಗ ನೀನು ಕೆಳಗಡೆ ಈ ಥರ ಮಲಗಿದ್ರೆ ನಾನು ನೋಡೋಕ್ಕಾಗಲ್ಲ ಅಂತ ಎತ್ಕೊಂಡು ಕತ್ತು ಲಾಕ್ ಆಗೋಯ್ತು ಅಂತ ಸುಳ್ಳು ಹೇಳ್ತಾಳೆ. ಅದಕ್ಕೆ ಹೋಗ್ರಪ್ಪ, ನಂಗೆ ತುಂಬ ನಾಚಿಕೆ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾಳೆ. ಶ್ಯಾಮ್ ಅವ್ರ ಅಮ್ಮನೂ ಕೂಡ ಆಶವರು. ಈ ಕಡೆಗೆ ಏನೇ ಮಾಡಿದೆ, ಈಗ ಏನೇ ಮಾಡೋದು, ನಂಗೆ ಕತ್ತು ಲಾಕ್ ಆಗಿದೆಯಲ್ಲ ಅಂತ ಹೇಳ್ತಾರೆ. ನೀನು ತಲೆ ಕೆಡಿಸ್ಕೋಬೇಡ, ನಾನು ಇದ್ದೀನಿ ತಾನೇ, ಈಗ ಗೌರಿ ಇರಬೇಕಾದ್ರೆ ನೀವ್ಯಾಕೆ ಟೆನ್ಷನ್ ಮಾಡ್ಕೊತೀರಾ ಅಂತ ಹೇಳಿಬಿಟ್ಟು ಕತ್ತನ್ನ ಈ ಥರ ಇಟ್ಕೊಳ್ಳಿ ಅಂತ ಹೇಳೋಕೆ ಹೋಗ್ತಾಳೆ. ಅದೇ ನಾನು ತಪ್ಪಾಗಿ ಇಟ್ಕೋತಾರೆ. ಅಯ್ಯೋ, ನನ್ನ ಎಡ್ಬಟ್ಟನ ಮದುವೆ ಅದನ್ನು ಬುದ್ಧಿ ಇಲ್ಲದವ್ದನ್ನ ಮದುವೆ ಆದೆ ನಾನು ಅಂತ ಹೇಳ್ಬಿಟ್ಟು ಕೈನ ಸ್ಟ್ರೈಟ್ ಮಾಡಿ ಅಂತ ಹೇಳ್ತಾರೆ. ಕೈ ಸ್ಟ್ರೈಟ್ ಮಾಡೋಕ್ಕೂ ಬರಲ್ಲ, ಈ ಥರ ಅಂತ ಅವಳು ಹಿಡಿಸ್ತಾಳೆ. ಹಾಗೆ ಕಡೆ ಫೋಲ್ಡ್ ಮಾಡಿ ಅಂತ ಹೇಳ್ತಾರೆ. ಫೋಲ್ಡ್ ಮಾಡೋಕ್ಕೂ ಹೇಗೆ ಕೈ ಫೋಲ್ಡ್ ಮಾಡ್ತಾನೆ. ಅದಕ್ಕೆ ಈ ಥರ ಅಲ್ಲ, ಈ ಥರ ಫೋಲ್ಡ್ ಮಾಡಿ ಅಂತ ಹೇಳಿಬಿಟ್ಟು ಆ ಕತ್ತನ್ನ ಬಿಗ್ಗೆಗೆ ಇಟ್ಕೊಂಡು ಅವನ್ನ ಮೇಕೆ ಎತ್ತಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಆಗೋದೇ ಇಲ್ಲ, ಯಾಕಂದರೆ ತುಂಬ ಭಾರ ಇರ್ತಾನಲ್ಲ ಅದಕ್ಕೋಸ್ಕರ. ಅದಕ್ಕೆ ಆಯ್ತೇನೆ ಅಂತ ಹೇಳ್ತಾರೆ. ನೀನು ತುಂಬ ಭಾರ ಇದೆಯಪ್ಪ, ನೀನು ಯಾವ ಥರ ಕಲ್ಲೋ, ನಿನ್ನ ದೇಹನೂ ಕಲ್ಲೇ, ಎತ್ತಕ್ಕೆ ಆಗ್ತಿಲ್ಲ, ಏನು ತಿಂತೀಯ ನೀನು ಅಂತ ಹೇಳ್ತಾರೆ. ನನ್ನ ಜಿಮ್ ಬಾಡಿ ಕಣೆ, ಕರೆಕ್ಟಾಗಿ ನೀನು ಎತ್ತು ಅಂತ ಹೇಳ್ತಾರೆ. ನಿನ್ನ ಜಿಮ್ ಬಾಡಿ ಏನಕ್ಕೆ ಯೂಸ್ ಇಲ್ಲ, ಶೋರೂಮಲ್ಲಿ ಇಟ್ಕೊಂಡು ಪೂಜೆ ಮಾಡು ಅಂತ ಬೈಕೊಂಡು ಎತ್ತಕ್ಕೆ ಟ್ರೈ ಮಾಡ್ತಾನೆ ಇರ್ತಾಳೆ. ಆಗೋದೇ ಇಲ್ಲ. ಅವ್ನು ಬಿದ್ದು ತಪ್ಪಿಡ್ಕೊಂಡಿರ್ತಾಳಲ್ಲ, ಅದನ್ನೇ ನೆನೆಸ್ಕೊಂಡು ಹಾಗೆ ಹ್ಞೂ ಅಂತ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಏನು ಮಾಡ್ತಿದ್ಯಾ, ನಂಗೆ ಕತ್ತು ಸರಿ ಮಾಡು, ಇವೆಲ್ಲ ಬಿಡು ಅಂತ ಹೇಳ್ತಾರೆ. ಅದಕ್ಕೆ ನಾನು ಸರಿ ಮಾಡ್ತಿದ್ದೀನಿ ತಾನೇ, ಸುಮ್ಮನೆ ಇರೋ ಅಂತ ಹೇಳ್ತಾರೆ. ಅದಕ್ಕೆ ಅಷ್ಟೊತ್ತಿಗೆ ಅವ್ರು ಚಿಕ್ಕಪ್ಪ, ಅಯ್ಯಪ್ಪ ಏನೇ ಮಾಡ್ತಿದ್ದೀರಾ, ನಾವು ಬೆಳಗ್ಗೆನೆ ಅವ್ನು ಕತ್ತಿಮ್ಸಿ ಸಾಯ್ಸೋಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಇಲ್ಲ ಚಿಕ್ಕಮ್ಮವ, ನಾನು ಯಾಕೆ ಥರ ಮಾಡಲಿ, ಕತ್ತು ಲಾಕ್ ಹೋಗಿದೆ ಅಂತ. ಕತ್ತು ಯಾಕೆ ಲಾಕ್ ಆಯಿತು ಅಂತ ಕೇಳ್ತಾರೆ. ಅದಕ್ಕೆ ಚಿಕ್ಕಮ್ಮವ ಅದು ಅಂತ ನಾಚ್ಕೊತಾ ಇರ್ತಾಳೆ. ಅಯ್ಯೋ ನಾಚ್ಕೋಬೇಡ, ನಂಗೆ ನೀನು ನಾಚ್ಕೊತಿದ್ದಿ, ಏನೇನೋ ಆಗಿದೆ ಅಂತ ನಂಗೆ ಗೊತ್ತಾಗ್ತಿದೆ, ಈಗ ಏನು ಮಾಡೋದು, ಈ ಕತ್ತು ಲಾಕ್ ಆಗಿದೆಯಲ್ಲ ಅಂತ. ಚಿಕ್ಕಮ್ಮವ, ನೀನು ನನಗೆ ಹೆಲ್ಪ್ ಮಾಡಬೇಕಷ್ಟೇ, ಈ ಡಾಕ್ಟ್ರು ಎಲ್ಲ ಬೇಕಾಗಿಲ್ಲ, ನಾನು ಇರ್ಬೇಕಾದ್ರೆ ಯಾಕೆ ಡಾಕ್ಟ್ರು ಬೇಕು, ನೀವು ಹೆಲ್ಪ್ ಮಾಡ್ತೀರಾ ತಾನೇ ಅಂತ ಹೇಳ್ತಾರೆ. ಸರಿ ಆಯಿತು ಗೌರಿ, ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ ಅಂತ ಹೇಳ್ತಾರೆ. ಚಿಕ್ಕಮ್ಮವ, ಕೈನೂ ಕಾಲನ್ನು ಬಿಗ್ಗೆಗೆ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಕತ್ತನ್ನ ಮೇಕೆ ತಿರ್ಗಿಸಕ್ಕೆ ನೋಡ್ತಾನೆ ಇರ್ತಾಳೆ. ಆಗೋದೇ ಇಲ್ಲ. ಅದಕ್ಕೆ ಗೌರಿ, ನೀನು ಅವನ ಮೇಲೆ ಸೇಡ್ ತೀರ್ಸ್ಕೊತಿದ್ಯಾ, ನೀನು ತಿರ್ಗಿಸ್ದ ಥರ ನೋಡಿದ್ರೆ ಅವನ ಮೇಲೆ ಸೇಡ್ ತೀರ್ಸ್ಕೊಲೇಬೇಕು. ಯಾಕೆ ಹೇಳು, ನೀನು ಸೈಕಲ್ಗೆ ಆಕ್ಸಿಡೆಂಟ್ ಮಾಡಿದ್ದು, ನೀನೇನು ತಪ್ಪು ಮಾಡಿಲ್ಲ ಅಂದ್ರೆ ತಾಲಿ ಕಟ್ಟಿದ್ದು ಎಲ್ಲ ಮಾಡಿದ್ಕು ನೆನಪಿಸ್ಕೊಂಡು ಕೈ ತಿರುಗಿಸಿಗವ ಒಂದು ಕೈನ ಅಂತ ಹೇಳ್ತಾರೆ. ಸರಿ ಚಿಕ್ಕಮ್ಮವ, ನೀವು ಹೇಳೋದ್ಮೇಲೆ ನಾನು ಸೇಡ್ ತಿರುಗಿಸ್ತಂತ ಬಿಡ್ತೀನಿ ಅಂತ ಹೇಳಿಬಿಟ್ಟು ಅನ್ಲಾಕ್ ಮಾಡ್ತಾಳೆ ಕತ್ತನ್ನ. ಕತ್ತು ಲಾಕ್ ಮಾಡಿದ್ದು ಅನ್ಲಾಕ್ ಆದಮೇಲೆ ಫುಲ್ಲು ಖುಷಿ ಪಡ್ತಾರೆ. ನಂಗೆ ಕತ್ತು ಸರಿ ಹೋಯ್ತಾ, ಹಾಗಾದರೆ ನನ್ನ ಬೆನ್ನಲ್ಲಿ ಏನೂ ಇಲ್ವಾ ಅಂತ. ಅದಕ್ಕೆ ಏನಿಲ್ಲ ಕಣಪ್ಪ, ನಿನ್ನ ಕತ್ತು ಇರುತ್ತವೇ ಇದೆ ಅಂತ ಹೇಳಿಬಿಟ್ಟು ಚಿಕ್ಕಮ್ಮವ ಹಿಂಗೆ ತಿರುಗಿಸ್ತಾರೆ. ಹಿಂಗೆ ತಿರುಗಿಸಿದ್ಮೇಲೆ ಇದೇನು ಮಂಚದ ಮೇಲೆ ನೀಟಾಗಿದೆ, ಅರೆ ಕೆಳಗಡೆ ಏನಿಲ್ಲಿ ಅಂತ. ನೀನು ತುಂಬ ರೊಮ್ಯಾನ್ಸ್ಕೊಂಡ್ಬಿಡೋ ಅಂತ ಹೇಳ್ತಾರೆ. ಅದಕ್ಕೆ ಆ ಥರ ಏನಿಲ್ಲ ಚಿಕ್ಕಮ್ಮವ, ನಾನು ಇಲ್ಲಿದ್ದರೆ ನನಗೆ ನಾಚಿಕೆ ಆಗುತ್ತೆ ಅಂದ್ಬಿಟ್ಟು ಇಬ್ಬರು ಕೂಡ ಹೊರಟೋಗ್ತಾರೆ. ಇವರಿಬ್ಬರು ಹೆಂಗಪ್ಪ ಇವ್ರು ಈ ಥರನಾ ಅಂದ್ಕೊಂಡು ಅಲ್ಲಿಂದ ಅವರು ಕೂಡ ಹೊರಟೋಗ್ತಾರೆ. ಈ ಕಡೆಗೆ
ಇವರು ಮೋನಿಕಾ ಎಲ್ಲರೂ ಕೂಡ ನಾಳೆಗೆ ಮದುವೆ ಇದೆ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಕೂತಿರ್ತಾರೆ ಎಲ್ಲರೂ ಕೂಡ. ಈ ಕಡೆಗೆ ಗೌರಿನ ರೇಗಿಸ್ತಾ ಇರ್ತಾರೆ ಆಶವರು. ಏನು ಫುಲ್ಲು ರೊಮ್ಯಾನ್ಸಾ? ನನಗೂ ಗೊತ್ತಾಗ್ತಿದೆ, ನನಗೆ ಯಾಕಾದರೂ ಸೂರ್ಯ ಹುಟ್ಟಿದ್ನೋ ಅಂತ ಅನಿಸ್ತಿದೆ ಅಲ್ವಾ ಗೌರಿ ನಿಂಗೆ ಅಂತ. ಇಲ್ಲ ಸುಮ್ಮನಿರಿ ಚಿಕ್ಕತ್ತೆ, ನನಗೆ ನಾಚಿಕೆ ಆಗುತ್ತೆ, ನಾಚಿಕೆ ಎಲ್ಲ ಬಿಟ್ಬಿಡ್ಬೇಕು ಇನ್ಮೇಲೆ ಅಂತ ಹೇಳ್ಕೊಂಡು ರೇಗಿಸ್ತಾ ಇರ್ತಾರೆ. ನೋಡು ಚಿಕ್ಕತ್ತೆ ಇನ್ನೂ ಬಂದೇ ಇಲ್ಲ, ಅಜ್ಜಿ ಬೇರೆ ಲಿಸ್ಟ್ ಕೊಟ್ಟಿದ್ದಾರೆ, ಒಂದು ನಿಮಿಷ ಕರೆದ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ನೋಡೋ ನೆತ್ತಲ್ಲಿ ಹೋಗ್ತಿದ್ಯಾ, ಹೋಗು ಪರವಾಗಿಲ್ಲ, ಲೇಟಾಗೆ ಬಾ, ನಾನು ಅಲ್ಲಿವರೆಗೂ ಕಾಯ್ತಾ ಇರ್ತೀನಿ, ಲಿಸ್ಟ್ ಇಸ್ಕೊಂಡೆ ಬಾ ಅಂತ ಹೇಳ್ಕೊಂಡು ಕಳಿಸ್ತಾ ಇರ್ತಾರೆ. ಅವನು ಬರ್ತಾ ಇರ್ತಾರೆ, ಇವನು ಒಯ್ತಾ ಇರ್ತಾರೆ, ಅಂದರೆ ಗೌರಿನೂ ಹೋಗ್ತಾ ಇರ್ತಾಳೆ. ಈ ಕಡೆಗೆ ವಿವೇಕು ಬರ್ತಾ ಇರಬೇಕಾದ್ರೆ ಇಬ್ಬರು ಕೂಡ ಡ್ಯಾಶ್ ಹೊಡಿತಾರೆ. ಡಿಕ್ಕಿ ಹೊಡೆದ ತಕ್ಷಣ ನಿಂಗೆ ಕಣ್ಣಿಲ್ವಾ, ಇದ್ಯಾಕೆ ಈ ಥರ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ನೀವು ನೆಟ್ವರ್ಕ್ ಬರೋಕ್ಕಾಗಲ್ವಾ ಅಂತ, ನೀನು ಬೇಕು ಅಂತಲೇ ಮಾಡ್ತೀಯ, ನೀವು ಬೇಕು ಅಂತಲೇ ಮಾಡ್ತೀರಾ ಅಂತ ಅಲ್ಲೇ ಇಬ್ಬರು ನಾಟಕ ಹೊಡ್ಕೊಂಡು ಜಗಳ ಅಂದ್ಕೊತಾರೆ. ಈ ಕಡೆಗೆ ನೋಡಿದ್ರೆ ಅನಿಕೇತ್ಗೆ ಅವರಮ್ಮ ಚೆನ್ನಾಗಿ ಬೈತಾ ಇರ್ತಾರೆ. ಏನೋ ಮಾಡಿದೆ ನೀನು, ಈ ಥರ ಮಾಡಿಬಿಟ್ಟಲ್ಲ ನೀನು, ನನಗೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ. ನೀವು ತಲೆ ಕೆಡಿಸ್ಕೊಬೇಡಿ ಅಮ್ಮ, ನಾನೆಲ್ಲ ಏರ್ಪಾಟ್ ಮಾಡಿದ್ದೀನಿ, ಈ ಸತಿ ಮಿಸ್ ಆಗೋದೇ ಇಲ್ಲ, ನಾನು ಅವಳು ಮದುವೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ನೀನು ಏನು ಮಾಡ್ತೀಯ ನಂಗೆ ಗೊತ್ತಿಲ್ಲ, ಅವಳನ್ನ ಯಾವುದೇ ಕಾರಣಕ್ಕೂ ಮದುವೆ ಆಗೋಕ್ಕೆ ಕೂಡ್ದು ಅಂತ ಕೂಡ ಹೇಳ್ತಾರೆ. ಸರಿ ಅಂತ ಕೂಡ ಒಪ್ಕೋತಾರೆ. ಈ ಮದುವೆ ಮನೆಗೆ ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ನೀವು ಯಾರು ಅಂತ ಕೇಳ್ತಾರೆ. ನಾವು ಕಳ್ರಲ್ಲಪ್ಪ ಅಂತ ಒಪ್ಕೊಂಡೇ ಬಿಡ್ತಾರೆ. ಅದಕ್ಕೆ ನೀವ್ಯಾರು ಅಂತಲೇ ಕೇಳ್ತಿರೋದು, ನಾವು ಗೋಟಿ ಕಲೆಜಾಪಿದ್ದು ಎಲ್ಲನೂ ಬಡ್ಸೋಕೆ ಬಂದಿದ್ದೀವಿ ಅಂತ. ಏನೋ ಮದುವೆ ಮನೇಲಿ ಅವೆಲ್ಲ ಮಾಡ್ತಾರಾ, ಏನು ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ವಿವೇಕ್ ಬರ್ತಾನೆ. ಅದನ್ನೆಲ್ಲ ಅನಿಕೇತ್ ಅಬ್ಸರ್ವ್ ಮಾಡ್ತಾನೆ ಇರ್ತಾನೆ. ನೀವು ಯಾರ ಕಡೆಯವರು ಅಂತ ಕೇಳಿದ ತಕ್ಷಣ ಅನಿಕೇತ್ ಕಡೆಯವರು ಅಂತ ಹೇಳೇ ಬಿಡ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗಿದೆ.